ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಪ್ರೇಮ ಕಾವ್ಯ ಸೀರಿಯಲಲ್ಲಿ ಭರತ್ ಮಹಾದೇವಂಗೆ ಫೋನ್ ಮಾಡ್ತಾನೆ. ಫೋನ್ ಮಾಡಿ ಹಿಂದೆ ತಿರುಗಿ ನೋಡು ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಹಿಂದೆ ತಿರುಗಿ ನೋಡೋಷ್ಟೊತ್ತಿಗೆ ಇನ್ಸ್ಪೆಕ್ಟರ್ ಭರತ್ ಅಲ್ಲೇ ಇರ್ತಾರೆ. ಮಹಾದೇವ ಇನ್ಸ್ಪೆಕ್ಟರ್ ಮುಖಾಮುಖಿ ಆಗ್ತಾರೆ. ಮುಖಾಮುಖಿ ಹಾಕಿ ಏನೋ ಪ್ರಶಸ್ತಿ ತಗೊಳ್ತಿದ್ಯಂತ, ಈ ಥರ ಮಿಂಚ್ಕೊಂಡು ಬರ್ತಿದ್ಯಾ ಅಂತ ಭರತ್ ಕೇಳ್ತಾನೆ. ಮಹಾದೇವಂಗೆ ಸಿಟ್ಟು ಬರುತ್ತೆ, ಆದರೂ ಏನು ಮಾತಾಡಲ್ಲ. ಏನು ಕಾವ್ಯ ಇನ್ನೂ ಬಂದಿಲ್ಲ, ಕಾವ್ಯ ಬರೋದು ಇಲ್ಲ, ನೀನು ಅವಳನ್ನ ಒತ್ತಾಯಪೂರ್ವಕವಾಗಿ ಮದುವೆ ಆಗಿದ್ದು, ಅವಳನ್ನ ಬಿಟ್ಬಿಡು ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಮಹಾದೇವ ಇದ್ದವನು, ನೀನು ಸೆಕ್ಯೂರಿಟಿ ಕೊಡೋಕ್ಕೆ ಬಂದಿದ್ದು, ಆ ಕೆಲಸ ಮಾಡ್ಕ. ನೀನು ನನಗೆ ಹೊಡೆದ್ರೆ ಏನು ಅನಿಸಲ್ಲ, ಆದರೆ ನಾನು ನಿನಗೆ ಹೊಡೆದ್ರೆ ಭರತ್ಗೆ ಹೊಡೆತ ತಿಂದರು ಅಂಥದ್ದು ಯಾವಾಗಲೂ ಇರುತ್ತೆ. ಬೇಡ, ನಿನ್ನ ಕೆಲಸ ಏನಿದೆಯೋ ಅಷ್ಟು ನೋಡು ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಮಹಾದೇವ ಅಲ್ಲಿಂದ ಹೋಗ್ತಾನೆ. ಭರತ್ ಇದ್ದವನು, ನಿನ್ನನ್ನು ಕಾವ್ಯನ ಹೇಗೆ ದೂರ ಮಾಡಬೇಕು ಅಂತ ನನಗೆ ಗೊತ್ತುಂಟು, ನಾನು ಮಾಡೇ ಮಾಡ್ತೀನಿ ಅಂತ ಹೇಳ್ತಾನೆ. ಈ ಕಡೆ ಸ್ಟೇಜ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತಿರುತ್ತೆ. ಈ ವರ್ಷದ ಅತ್ಯುತ್ತಮ ರೈತ ಪ್ರಶಸ್ತಿನೂ ಕೊಡಬೇಕು ಅಂತ ಈ ಪ್ರೋಗ್ರಾಮ್ ಮಾಡ್ತಿದ್ದೀವಿ ಅಂತ ಸ್ಟೇಜಲ್ಲಿ ಸ್ಪೀಚ್ ಮಾಡ್ತಿರ್ತಾರೆ. ಅಷ್ಟೊತ್ತಿಗೆ ಭರತ್ನ ಆಹ್ವಾನ ಮಾಡ್ತಾರೆ. ಭರತ್ ಹೋಗಿ ಸ್ಟೇಜಲ್ಲಿ ಕೂಡ್ತಾನೆ. ಭರತ್ ಹತ್ರನೇ ಈ ಸಲ ಪ್ರಶಸ್ತಿ ಕೊಡಿಸ್ಬೇಕು ಅಂತ ಎಲ್ಲರೂ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿರ್ತಾರೆ. ಆಮೇಲೆ ಈ ಕಡೆ ಮಹಾದೇವ ನೋಡಿದರೆ ಕಾವ್ಯಂಗೆ ಫೋನ್ ಮಾಡ್ತಾನೆ. ಕಾವ್ಯ ಫೋನ್ ರಿಸೀವೇ ಮಾಡಲ್ಲ. ಕಾವ್ಯ ಮತ್ತೆ ಫೋನ್ ಮಾಡ್ತಾನೆ ಇರ್ತಾನೆ. ಕಾವ್ಯ ಫೋನ್ ರಿಸೀವ್ ಮಾಡಿದ ತಕ್ಷಣ ಮಹಾದೇವ ಕೇಳ್ತಾನೆ, ಏನು ಈ ಸುಸ್ತೆಲ್ಲ ಕಮ್ಮಿ ಆಯಿತಾ ನಿನಗೆ ಅಂದಾಗ, ಹಾಂ ಕಮ್ಮಿ ಆಯಿತು. ಯಾಕೆ ಇನ್ನೂ ಫಂಕ್ಷನ್ ಸ್ಟಾರ್ಟ್ ಆಗಿಲ್ವಾ, ನೀನು ನೋಡಿದರೆ ಫೋನ್ ಮಾಡ್ತಿದ್ಯಲ್ಲ ಅಂತ ಕೇಳಿದಾಗ, ಹ್ಞೂ ಕಾವ್ಯ, ನೀನು ಬಂದ್ರೇ ನನಗೆ ಈ ಪ್ರಶಸ್ತಿ ತಗೊಳಕ್ಕಾಗೋದು, ನಿನಗೆ ಸುಸ್ತು ಕಮ್ಮಿ ಆದರೆ ನಾನೇ ಬಂದು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಅಂತಾನೆ. ಇಲ್ಲ ಮಹಾದೇವ, ನಾನು ಬರಲ್ಲ, ನೀನು ಪ್ರಶಸ್ತಿ ತಗೋ, ನಾನು ಬರಲ್ಲ ಅಂತ ಹೇಳ್ತಾಳೆ. ಬಾ ಕಾವ್ಯ, ನಾನು ಬರಲ್ಲ ಅಂದರೆ ಯಾರನ್ನಾರು ಕಳಿಸ್ತೀನಿ, ನೀನು ಬಂದ್ರೇ ಈ ಪ್ರಶಸ್ತಿಗೊಂದು ಗೌರವ ಅಂತ ಹೇಳ್ತಾರೆ. ಇಲ್ಲ, ನಾನು ಬರಲ್ಲ ಅಂತ ಫೋನ್ ಕಟ್ ಮಾಡಿ ಸ್ವಿಚ್ ಆಫ್ ಮಾಡ್ತಾಳೆ. ಈ ಕಡೆ ಅವಳು ಹೇಳ್ತಾಳೆ, ನಾನೇನಾದ್ರು ಅಲ್ಲಿಗೆ ಹೋದರೆ ಅವನಿಗೆ ಮನಸ್ಸು ಒಲಿಯುತ್ತೆ, ಅವನು ನನ್ನ ಪ್ರೀತಿಸಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಾಗಾಗಬಾರ್ದು, ಅವನಿಗೆ ಇಲ್ಲದಿರೋ ಆಸೆನ ಹುಟ್ಟಿಸ್ಬಾರ್ದು. ಹಂಗೇನಾದ್ರು ಆದರೆ ನನ್ನ ಆಸೆ ಕನಸಿಗೆ ನಾನು ನಾಶ ಮಾಡ್ಕೊಳಂಗಾಗುತ್ತೆ. ಆ ಥರ ಎಲ್ಲ ಆಗಬಾರ್ದು ಅಂತ ಅವಳು ಫೋನ್ ಸ್ವಿಚ್ ಆಫ್ ಮಾಡ್ತಾಳೆ. ಮಹಾದೇವ ಮತ್ತೆ ಫೋನ್ ಮಾಡ್ತಾನೆ. ನೋಡಿದರೆ ಮತ್ತೆ ಸ್ವಿಚ್ ಆಫ್ ಆಗಿರುತ್ತೆ. ಅಷ್ಟೊತ್ತಿಗೆ ಪ್ರಶಸ್ತಿ ಕೊಡೋಕ್ಕೆ ಮಹಾದೇವನ್ನ ಸ್ಟೇಜ್ ಮೇಲೆ ಕರೀತಾರೆ. ಆಮೇಲೆ ಭರತಿಗೆ ಪ್ರಶಸ್ತಿನ ಕೊಡೋಕ್ಕೆ ಹೇಳ್ತಾನೆ. ಅಷ್ಟೊತ್ತಿಗೆ ಭರತ್ ಬಂದವ್ರು, ನಾನೀಗ ಪ್ರಶಸ್ತಿ ಕೊಡ್ತೀನಿ, ನೀನು ಕಾವ್ಯಂಗೆ ಡಿವೋರ್ಸ್ ಕೊಡು ಅಂತ ಅವನ ಮುಂದೆ ಹೇಳ್ತಾರೆ. ಪ್ರಶಸ್ತಿ ತಗೊಂಡವ್ರು ಒಂದೆರಡು ಮಾತಾಡಬೇಕು ಅಂತ ಹೇಳ್ತಾರೆ. ಮಹಾದೇವ ಮಾತಾಡ್ತಾನೆ. ಮಹಾದೇವ, ಇದಕ್ಕೆಲ್ಲ ಕಾರಣ ನನ್ನ ತಾಯಿ ಆಗಿರ್ಬೋದು, ನನ್ನ ಫ್ಯಾಮಿಲಿ ಆಗಿರ್ಬೋದು ಅಂತೆಲ್ಲ ಹೇಳ್ತಾನೆ. ಇದಕ್ಕೆಲ್ಲ ಮೂಲ ಕಾರಣನೂ ಕಾವ್ಯ ಆಗಿರ್ತಾಳೆ, ನನ್ನ ಹೆಂಡತಿ ಆಗಿರ್ತಾಳೆ. ಯಾಕಂದರೆ ಅವಳಿಂದನೇ ನಾನು ಇಷ್ಟು ಒಳ್ಳೆ ಸಾಧನೆ ಮಾಡೋಕ್ಕಾಯ್ತು, ಈ ಪ್ರಶಸ್ತಿ ತಗೊಳಕ್ಕಾಯ್ತು. ನಾನು ಈ ಪ್ರಶಸ್ತಿನ ಅವಳ ಕೈಯಿಂದನೇ ತಗೋಬೇಕು ಅಂತಿದ್ದೆ, ಬಟ್ ಅವಳು ಬರೋಕ್ಕಾಗಲ್ಲ ಅಂತೆಲ್ಲ ಹೇಳ್ತಾನೆ. ಅಷ್ಟೊತ್ತಿಗೆ ಕಾವ್ಯ ನೋಡಿದರೆ ಅಲ್ಲಿ ಬಂದಿರ್ತಾಳೆ. ಅವ್ನು ಮಾತಾಡೋದನ್ನೆಲ್ಲ ದೂರದಿಂದನೇ ನೋಡ್ತಾ ಇರ್ತಾಳೆ. ಅವಳು ಬಂದಿರೋದು ಯಾರಿಗೂ ಗೊತ್ತಿರಲ್ಲ. ಅಷ್ಟೊತ್ತಿಗೆ ಕಲ್ಯಾಣಿಗೆ ಖುಷಿ ಆಗುತ್ತೆ. ಒಳ್ಳೆ ಮಗನಾಗಿ, ಒಳ್ಳೆ ಹೆಂಡತಿಯಾಗಿ ಎಲ್ಲ ರೀತಿಯೂ ಅವನು ನಿಭಾಯಿಸಿದ್ದಾನೆ ಅಂತ ಹೇಳ್ತಾರೆ. ಕಾವ್ಯನ ಅಪ್ಪ ಅಮ್ಮಂಗೂ ಖುಷಿ ಆಗುತ್ತೆ. ಒಳ್ಳೆ ಅಳಿಯನ್ನ ನಾವು ಪಡೆದಿದ್ದೀವಿ ಅಂತ ಅವರಿಗೂ ತುಂಬ ಖುಷಿ ಆಗುತ್ತೆ. ರಾಮ್ಗೂ ಅಷ್ಟೇ, ರಾಮ್ ಕಣ್ಣಲ್ಲಿ ನೀರೇ ಬರುತ್ತೆ. ನಮ್ಮಣ್ಣ ನಮಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾನೆ, ಅವನಿಗೆ ಈ ಪ್ರಶಸ್ತಿ ಸಿಕ್ಕಿದ್ದು ನನಗೆ ಸಿಕ್ಕಷ್ಟೇ ಖುಷಿ ಆಯಿತು ಅಂತ ಪ್ರೇಮನ ಹತ್ರ ಹೇಳ್ತಾ ಇರ್ತಾರೆ. ಆಮೇಲೆ ಕಲ್ಯಾಣಿನ ಕರೀತಾರೆ. ಕಲ್ಯಾಣಿಗೂ ಈ ಪ್ರಶಸ್ತಿ ಕೊಡೋಕ್ಕೆ ಹೇಳ್ತಾರೆ. ಅಷ್ಟೊತ್ತಿಗೆ ಕಲ್ಯಾಣಿ ಹೋಗಿ ಪ್ರಶಸ್ತಿ ಶಾಲು ಎಲ್ಲ ಹಾಕ್ತಾಳೆ. ಈ ಕಡೆ ಪ್ರೇಮ ಏನಿಕೋ ಹಿಂದೆ ತಿರುಗಿ ನೋಡ್ತಾಳೆ. ಕಾವ್ಯ ಅಲ್ಲಿ ನಿಂತಿರ್ತಾಳೆ. ಕಾವ್ಯ ಫಂಕ್ಷನಿಗೆ ಬಂದಿರೋದು ಕಾಣುತ್ತೆ. ಇಷ್ಟು ಈ ಸಂಚಿಕೆಯಲ್ಲಿ, ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಟಿವಿಗೂ ಮುಂಚೆನೇ ನನ್ನ ಚಾನಲಲ್ಲಿ ನಾನು ಏನು ನಡೀತು ಅಂತ ಮೊದಲೇ ನಿಮಗೆ ತಿಳಿಸ್ತೀನಿ. ಥ್ಯಾಂಕ್ ಯು.